Our hearts beat to the city streets. We began. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ, ನನ್ನ ಹೆಸರು ಚೈತ್ರ. ನಾನು ಸಿಯಾಟಲ್ ಇಂದ ಕನ್ನಡ ವಿಡಿಯೋಸ್ನ ಮಾಡ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ತುಂಬಾನೇ ದಿನ ಆಗೋಗಿತ್ತು ವಿಡಿಯೋ ಮಾಡಿ, ಹಾಗೆ ನಿಮ್ಗಳ ಜೊತೆ ಎಲ್ಲ ಮಾತಾಡಿ. ಇಲ್ಲಿ ಬ್ಲ್ಯಾಕ್ ಫ್ರೈಡೇ ಮತ್ತು ಥ್ಯಾಂಕ್ಸ್ ಗಿವಿಂಗ್ ಅಂತೆಲ್ಲ ಸೆಲೆಬ್ರೇಷನ್ ನಡೀತಿರುತ್ತೆ. ಹಾಗೆಯೇ ಕ್ರಿಸ್ಮಸ್ ಕೂಡ ಆಯಿತು ಇಲ್ಲಿ. ಸೊ ಕ್ರಿಸ್ಮಸ್ಸಲ್ಲಿ ಕೂಡ ಇಯರ್ ಎಂಡ್ ಸೇಲ್ ಅಂತ ನಡೀತಾ ಇತ್ತು. ಒಂದಷ್ಟು ರ್ಯಾಂಡಮ್ ಶಾಪಿಂಗ್ನ ಮಾಡಿದ್ದೀನಿ, ಅಂದರೆ ಸುಮಾರು ಕಡೆ ಹೋಗಿ ಶಾಪಿಂಗ್ನ ಮಾಡಿರೋದು. ಆ ಹಾಲ್ನ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು ಮೇಕಪ್ ಐಟಮ್ಸ್ನ ತೋರಿಸ್ಬಿಡ್ತೀನಿ ಯಾವ್ದಾದ್ರು ತಗೊಂಡೆ ಅಂತ. ಮೊದಲನೇದು ಬಂದ್ಬಿಟ್ಟು ಸ್ಟುಡಿಯೋ ಮ್ಯಾಕ್ ಫಿಕ್ಸ್ ಕಾಂಪ್ಯಾಕ್ಟ್ ತಗೊಂಡೆ. ಈ ಶೇಡ್ ಬಂದ್ಬಿಟ್ಟು NC40. ಸೊ NC40 ನನ್ನ ಒಂದು ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗಿರುವಂಥ ಶೇಡು. ನೀವು ಯಾವಾಗಲೂ ಅಷ್ಟೇ ಆನ್ಲೈನಲ್ಲಿ ಹೋಗಿ ತಗೊಳ್ಳೋದಕ್ಕಿಂತ ಇನ್ಸ್ಟೋರ್ ಹೋಗ್ಬಿಟ್ಟು ನಮ್ಮ ಮೇಲೆ ಅಪ್ಲೈ ಮಾಡಿಕೊಂಡು ಅದಾದಮೇಲೆ ತೊಗೊಂಡ್ರೆ ನಿಮಗೆ ಕರೆಕ್ಟ್ ಶೇಡ್ನ ಅವರು ಪಿಕ್ ಮಾಡಿ ಕೊಡ್ತಾರೆ. ಸೊ ಇದು ನನ್ನ ಮೊದಲನೇ ಪಿಕ್ ಅಂತ ಹೇಳ್ಬೋದು. ಹಾಗೆಯೇ ನಾನು ಮ್ಯಾಕ್ ಲಿಪ್ಸ್ಟಿಕ್ ನನ್ನ ಹತ್ರ ಒಂದೆರಡಿದೆ. ಇದು ಇರಲಿಲ್ಲ ನನ್ನ ಹತ್ರ, ಮ್ಯಾಕ್ದು ರೂಬಿ ವೂ ಅಂತ. ಇದು ಬಂದ್ಬಿಟ್ಟು ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಶೇಡು. ಇದು ಕಂಪ್ಲೀಟ್ ಒಂಥರ ರೆಡ್ಡಲ್ಲಿ ಬರುತ್ತೆ. ರೆಡ್ ಶೇಡ್, ಇದು ಕಂಪ್ಲೀಟ್ ರೆಡ್ ಶೇಡು. ನಾನು ಯಾವಾಗಾದ್ರು ವೇರ್ ಮಾಡಿದಾಗ ನಿಮಗೆ ತೋರಿಸ್ತೀನಿ. ಸೊ ಇದೊಂದು ಬ್ಯೂಟಿಫುಲ್ ಆಗಿರುವಂಥ ರೆಡ್ ಶೇಡು ನೋಡ್ತಾ ಇರ್ಬೋದು. ಇಂಡಿಯನ್ ಸ್ಕಿನ್ ಟೋನ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು. ಹಾಗೆಯೇ ನೆಕ್ಸ್ಟ್ ನನ್ನ ಲಿಪ್ಸ್ಟಿಕ್ ಬಂದ್ಬಿಟ್ಟು ಜಾರ್ಜಿಯೋ ಅರ್ಮಾನಿ ಅವ್ರದ್ದು ಈ ಬ್ಯೂಟಿಫುಲ್ ಶೇಡು. ಈ ಶೇಡ್ ಬಂದ್ಬಿಟ್ಟು 504 ಅಂತ ಇದೆ. ಇದೊಂಥರ ತುಂಬಾ ಚೆನ್ನಾಗಿದೆ. ಸೊ ಇದು ಒಂಥರ ಮೆರೂನ್ ಶೇಡ್ ಬರುತ್ತೆ. ಸೊ ಇದನ್ನು ಅಪ್ಲೈ ಮಾಡಿ ನೋಡಿದ್ರೆ ಒಂಥರ ಮೆರೂನ್ ಶೇಡಲ್ಲಿ ಬರುತ್ತೆ ಮತ್ತು ತುಂಬಾ ಬ್ಯೂಟಿಫುಲ್ ಆಗಿದೆ ಇದು. ಸೊ ಪ್ಯಾಕೇಜಿಂಗ್ ಕೂಡ ಅಷ್ಟೇ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ, ಕ್ಲಾಸಿ ಲುಕ್ ಇದೆ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ವೇರ್ ಮಾಡಿದ್ರೆ. ಇಂಡಿಯಾದಲ್ಲಿ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ಕೊತೀನಿ, ಬಟ್ ಇದು ಆಫರಲ್ಲಿ ನನಗೆ ಒಳ್ಳೆ ಡೀಲಲ್ಲೇ ಸಿಕ್ತು ಇದು. ಹಾಗೆಯೇ ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಫೇವ್ರೆಟ್ ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ದು. ಈ ಸಲ ನಾನು ಒಂದಷ್ಟು ಬಾಡಿ ಮಿಸ್ಟ್ಗಳನ್ನ ತಗೊಂಡೆ. ಸೊ ಡೈಲಿ ಯೂಸ್ ಮಾಡೋದಕ್ಕೆ ಬಾಡಿ ಮಿಸ್ಟ್ಗಳು ಹೊರಗಡೆ ಹೋದಾಗ ಹಾಕೊಳ್ಳೋದಕ್ಕೆ ಒಂದು ಫ್ರೆಶ್ ಫೀಲ್ನ ಕೊಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ನನಗೆ. ಹಾಗಾಗಿ ಸೊ ಇದನ್ನು ತಗೊಂಡೆ. ಮೊದಲನೇದು ಬಂದ್ಬಿಟ್ಟು ಆನ್ ದ ಹಾರಿಝಾನ್ ಫೈನ್ ಫ್ರಾಗ್ರೆನ್ಸ್ ಮಿಸ್ಟ್ ಅಂತ. ಸೊ ಈ ಥರ ತಗೊಂಡೆ. ಇದು ತುಂಬಾ ದೊಡ್ಡದಾಗಿದೆ. ಇದು ಸೇಲಲ್ಲಿ ನನಗೆ ಸಿಕ್ಕಿದ್ದು. ನಾವು ಏನೇ ತೊಗೊಂಡ್ರು $5 ಏನೋ ಇತ್ತು ಪ್ರೈಸ್ ಎಲ್ಲದಕ್ಕೂ. ಸೊ ಹಾಗಾಗಿ ಇದೊಂದು ತೊಗೊಂಡೆ. ಹಾಗೆಯೇ ನೆಕ್ಸ್ಟ್ ಬಂದ್ಬಿಟ್ಟು 1000 ವಿಶಸ್ ಅಂತ. ನೀವು ಯಾರಾದರೂ ಇಂಡಿಯಾದಲ್ಲಿ ಟ್ರೈ ಮಾಡಿಲ್ಲ ಅಂದರೆ ಇದನ್ನು ಟ್ರೈ ಮಾಡಿ. ಇದ್ರ ಫ್ರಾಗ್ರೆನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಅದಕ್ಕಿಂತನೂ ಇದು ತುಂಬಾ ಚೆನ್ನಾಗಿದೆ ಇದು ಸ್ಮೆಲ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಡೈಲಿ ಯೂಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಇದ್ರದ್ದು ನೇಮ್ ಬಂದ್ಬಿಟ್ಟು 1000 ವಿಶಸ್ ಅಂತ. ತುಂಬಾ ಚೆನ್ನಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ. ಇದಿಷ್ಟೇ ನಾನು ಥ್ಯಾಂಕ್ಸ್ ಗಿವಿಂಗಲ್ಲಿ ತೊಗೊಂಡಿದ್ದು. ಅದಾದಮೇಲೆ ಈಗ ಇಯರ್ ಎಂಡ್ ಸೇಲ್ ನಡೀತಾ ಇತ್ತು, ಅಂದರೆ ಕ್ರಿಸ್ಮಸ್ಸಲ್ಲಿ. ಸೊ ಕ್ರಿಸ್ಮಸ್ ಹಾಲಿಡೇಸ್ ಇತ್ತಲ್ವ, ಇಲ್ಲಿ ಒಂದು ಪ್ರೀಮಿಯಂ ಔಟ್ಲೆಟ್ ಅಂತ ಇದೆ. ಸೊ ಪ್ರೀಮಿಯಂ ಔಟ್ಲೆಟಲ್ಲಿ ಎಲ್ಲ ಥರದ ಶಾಪ್ಸು ಇದೆ. ಅಡಿಡಾಸ್, ನೈಕ್ ಇರ್ಬೋದು, ತುಂಬ, ಮತ್ತು ನಾವು ಬನಾನಾ ರಿಪಬ್ಲಿಕ್ ಆಗಿರ್ಬೋದು, ಮೈಕಲ್ ಕೋರ್ಸ್, ಈ ಥರ ಸುಮಾರು ಒಂದಷ್ಟು ಬ್ರ್ಯಾಂಡ್ ಸ್ಟೋರ್ಗಳು ಒಂದೇ ಕಡೆ ಇರುತ್ತೆ. ಅಲ್ಲಿ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಆದಷ್ಟು ನಾವು ನನ್ನ ಮಗನಿಗೆ ಶಾಪಿಂಗ್ ಮಾಡಿದ್ದು, ಯಾಕಂದರೆ ಅವನ ಹತ್ರ ಜೀನ್ಸ್ ಪ್ಯಾಂಟ್ ಎಲ್ಲ ಕೂಡ ಹಾಳಾಗಿತ್ತು. ಸೊ ಮಕ್ಕಳಂದರೆ ತುಂಬ ಆಟ ಆಡ್ತಾರೆ, ಮತ್ತು ಬಟ್ಟೆ ಎಲ್ಲ ಸ್ವಲ್ಪ ಅವ್ನಿಗೆ ಕಿತ್ತದಂಗೆ ಆಗಿಬಿಟ್ಟಿತ್ತು, ಪ್ಯಾಂಟ್ ಎಲ್ಲ ಮಂಡಿ ಹತ್ರ ಥರ ಎಲ್ಲ. ಸೊ ಅವನಿಗೆ ನೋಡಿಕೊಂಡು ನಾವು ತೊಗೊಂಡ್ವಿ ಈ ಸಲ. ಮೊದಲನೇದು ಬಂದ್ಬಿಟ್ಟು ಇದು ಜೀನ್ಸ್ ಪ್ಯಾಂಟ್. ಯೂಶ್ವಲಿ ನೋಡಿ ಇದು ಮ್ಯಾಕ್ಸ್ ಸ್ಟ್ರೆಚ್ ಅಂತ ಇದೆ. ಈ ಜೀನ್ಸ್ ಪ್ಯಾಂಟ್ನ ತೊಗೊಂಡ್ವಿ. ಸೊ ಇದು ಅವನಿಗೇನೆ. ಸೊ ಏನಾಗ್ತಿತ್ತಂದರೆ ಅವನು ಬೆಳೀತಾ ಇರ್ತಾನಲ್ವ, ಸೊ ನಾವೇನೇ ಪ್ಯಾಂಟ್ ತೊಗೊಂಡ್ರು ಎಲ್ಲ ಚಿಕ್ಕದಾಗ್ತಾ ಬರ್ತಾಯಿತ್ತು. ಹಾಗಾಗಿ ಇದನ್ನು ಪಿಕ್ ಮಾಡಿದ್ವಿ. ಇದು ಬಂದ್ಬಿಟ್ಟು ಗ್ಯಾಪಲ್ಲಿ ತೊಗೊಂಡಿದ್ದು ಡೆನಿಮ್ಮು. ತುಂಬ ಚೆನ್ನಾಗಿದೆ ಇದು. ಹಾಗೆಯೇ ಇದು ಕೂಡ ಅಷ್ಟೇ ಗ್ಯಾಪಲ್ಲೇ ಪಿಕ್ ಮಾಡಿದ್ದು. ಸೊ ಇದು ಮುಂದೆ ಈ ಥರ ಟೈ ಮಾಡೋ ಥರ ಬರುತ್ತೆ ಪ್ಯಾಂಟು, ಮತ್ತು ಎಲಾಸ್ಟಿಕ್ ಕೂಡ ಇದೆ. ಸೊ ಈ ಥರನೇ ಇದೆ. ಇದು ಕೂಡ ಗ್ಯಾಪಲ್ಲೇ ತೊಗೊಂಡಿದ್ದು. ಇದು ಬಂದ್ಬಿಟ್ಟು 6 to 7 years ಅಂತ ಇದೆ. ಸೊ ಇದು ಕೂಡ ಅವನಿಗೆ ಕರೆಕ್ಟಾಗಿ ಆಗ್ತಾಯಿತ್ತು, ಮತ್ತು ಸ್ವಲ್ಪ ಉದ್ದಾನೂ ಇದೆ. ಯಾಕಂದರೆ ಕರೆಕ್ಟ್ ಸೈಜ್ ತೊಗೊಳೋದಕ್ಕಿಂತ ಒಂದು ಚೂರು ದೊಡ್ಡದಾಗಿರೋದು ತೊಗೊಂಡ್ರೆ ಅವರು ಇನ್ನೂ 1-2 ವರ್ಷ ಯೂಸ್ ಮಾಡಬಹುದು. ಹಾಗಾಗಿ ಇದನ್ನು ತೊಗೊಂಡ್ವಿ. ಹಾಗೆಯೇ ನೆಕ್ಸ್ಟ್ ಬಂದ್ಬಿಟ್ಟು ಈ ಮೆರೂನ್ ಕಲರ್ ಶರ್ಟ್. ಇದು ಅವನಿಗೆ ತೊಗೊಂಡಿದ್ದು. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಇಲ್ಲೆಲ್ಲ ಚಳಿಗೆ ಈ ಥರದ್ದು ಬೇಕಾಗುತ್ತೆ ಮಕ್ಕಳಿಗೆ, ಹಾಗಾಗಿ ಇದನ್ನು ತೊಗೊಂಡೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಕೂಡ ಜೀನ್ಸ್ ಪ್ಯಾಂಟ್ ಅವನಿಗೆ. ಸೊ ಈ ಥರ ಗ್ರೀನ್ ಕಲರಲ್ಲಿ ಒಂದು ತೊಗೊಂಡ್ವಿ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ.
ಹಾಗೆಯೇ ಸ್ವಲ್ಪ ಶೂಸ್ ಕೂಡ ತೊಗೊಂಡ್ವಿ. ಅವನಿಗೆ 2 ಪೇರ್ಸು ಮತ್ತು ನನಗೆ 1 ಪೇರು. ಇಲ್ಲಿ ನಾವು ಸ್ಲಿಪ್ಪರ್ಸ್ ಯೂಸ್ ಮಾಡೋದಕ್ಕಿಂತ ಜಾಸ್ತಿ ಶೂಸ್ನ ಯೂಸ್ ಮಾಡೋದು. ಹಾಗೆಯೇ ಅವನು ಡೈಲಿ ಸ್ಕೂಲ್ಗೆಲ್ಲ ಶೂಸೇ ಹಾಕೊಂಡು ಹೋಗೋದ್ರಿಂದ ಸ್ವಲ್ಪ ಎಲ್ಲ ಹಾಳಾಗ್ತಾ ಇತ್ತು. ಹಾಗಾಗಿ ಅವನಿಗೆ ಒಳ್ಳೆ ಡೀಲಲ್ಲಿ ಸಿಕ್ತು ಅಂದ್ಬಿಟ್ಟು 2 ಪೇರ್ ಆಫ್ ಶೂಸ್ನ ತೊಗೊಂಡ್ವಿ. ಎರಡೂ ಬಂದ್ಬಿಟ್ಟು ನೈಕಿ ಬ್ರ್ಯಾಂಡು. ಮೊದಲನೇದು ನಿಮಗೆ ತೋರಿಸ್ತೀನಿ. ಈ ಥರ ಇದೆ. ಸೊ ಈ ಥರ ಇದೆ, ಸೈಡಲ್ಲಿ ಈ ಥರ ಬರುತ್ತೆ. ಸೊ ಇದು ನಮಗೆ ಒಳ್ಳೆ ಡೀಲಲ್ಲೇ ಸಿಕ್ತು. ಹಾಗೆಯೇ ಇನ್ನೊಂದು ಪೇರ್ ಬಂದ್ಬಿಟ್ಟು ಈ ಥರ ಇದೆ. ಸೊ ಈ ಶೂಸ್ ನನಗೆ ತುಂಬಾ ಇಷ್ಟ ಆಯಿತು. ನೋಡ್ತಾ ಇರ್ಬೋದು, ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿದೆ, ತುಂಬಾ ಚೆನ್ನಾಗಿದೆ. ಸೊ ಇದು ಸೆಕೆಂಡ್ ಪೇರ್. ನನಗೆ ಶೂಸ್ ಬೇಕಾಗಿತ್ತು 1 ಪೇರು. ಇದು ಅಡಿಡಾಸ್ ಬ್ರ್ಯಾಂಡ್ದು ತೋರಿಸ್ತೀನಿ ನಿಮಗೆ. ಸೊ ಇದು ಅಷ್ಟೇ, ನನಗೆ ಕಲರ್ ತುಂಬಾ ಇಷ್ಟ ಆಯಿತು. ನೋಡಿ ಈ ಥರ ಇದೆ. ಸೊ ಇದು ಡೈಲಿ ವೇರ್ಗೆ ಹಾಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಸೊ ಈ ಥರ ಬರುತ್ತೆ. ಸೊ ಇದು ಅಷ್ಟೇ, ನನಗೆ ಒಳ್ಳೆ ಪ್ರೈಸಲ್ಲಿ ಸಿಕ್ತು ಅಂತ ಹೇಳ್ಬೋದು. ಇಯರ್ ಎಂಡ್ ಸೇಲ್ ನಡೀತಾ ಇತ್ತು, ಹಾಗಾಗಿ ನಾನು ತಗೊಂಡೆ. ನಾನು ಒಂದಷ್ಟು ಇಯರಿಂಗ್ಸ್ನ ನಿಮಗೆ ತೋರಿಸ್ತೀನಿ. ಇದು ನನ್ನ ಫ್ರೆಂಡ್ ನನಗೆ ಇಂಡಿಯಾಗೆ ಹೋದಾಗ ತೊಗೊಂಬಂದಿರೋದು. ಸೊ ನನಗಂತೂ ಎಲ್ಲ ಇಯರಿಂಗ್ಸು ತುಂಬಾ ಇಷ್ಟ ಆಯಿತು. ಬಂದ್ಬಿಟ್ಟು ನಾನು ಏನು ಇಯರಿಂಗ್ಸ್ ವೇರ್ ಮಾಡಿದ್ದೀನಿ, ಇದು ಫಸ್ಟ್ ಇಯರಿಂಗ್ಸ್. ಇದು ತುಂಬಾ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಆಕ್ಸಿಡೈಸ್ಡ್ ಇಯರಿಂಗ್ಸ್ನ ತೊಗೊಂಡು ಬಾ ಅಂತ ಹೇಳಿದ್ದೆ ನನ್ನ ಫ್ರೆಂಡ್ಗೆ. ಸೊ ತಂದಿದ್ದಾಳೆ. ನನಗಂತೂ ತುಂಬಾ ಖುಷಿ ಆಯಿತು. ಇನ್ನೊಂದು ಸ್ವಲ್ಪ ಇದೆ, ನಿಮಗೆಲ್ಲ ತೋರಿಸ್ತೀನಿ. ಸೊ ಮೊದಲನೇ ಇಯರಿಂಗ್ಸ್ ಬಂದ್ಬಿಟ್ಟು ಇದು ನೋಡ್ತಾ ಇರ್ಬೋದು, ಎಷ್ಟು ಬ್ಯೂಟಿಫುಲ್ ಆಗಿದೆ. ನಾನು ಕೆಲವೊಂದಷ್ಟು ಪಿಕ್ಚರ್ ರೆಫರೆನ್ಸ್ನ ತೋರಿಸಿದ್ದೆ ಇದೇ ಥರ ಬೇಕು ಅಂತ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಇಯರಿಂಗ್ಸ್. ಸೊ ಇದು ಮೊದಲನೇ ಇಯರಿಂಗ್ಸ್. ನೆಕ್ಸ್ಟ್ ಇಯರಿಂಗ್ಸ್ ಬಂದ್ಬಿಟ್ಟು ಇದು ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿದೆ. ಸೊ ಇದು ಸೆಕೆಂಡ್ ಇಯರಿಂಗ್ಸ್. ಹಾಗೆಯೇ ಇದು ಕೂಡ ನನಗೆ ತುಂಬಾ ಫೇವ್ರೆಟ್ ಇಯರಿಂಗ್ಸ್ ಅಂತ ಹೇಳ್ಬೋದು. ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ಇದು. ಹಾಗೆಯೇ ನೆಕ್ಸ್ಟ್ ಪೇರ್ ಆಫ್ ಇಯರಿಂಗ್ಸ್ ಬಂದ್ಬಿಟ್ಟು ಈ ಥರ ಇದೆ. ಸೊ ಇದನ್ನೆಲ್ಲ ಹಬ್ಬಗಳಿಗೆ ಹಾಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಎಲ್ಲ ಕಡೆ ಗೋಲ್ಡ್ ಹಾಕೊಂಡು ಹೋಗೋದು ತುಂಬಾ ಸೇಫ್ ಇರೋದಿಲ್ಲ. ಅದಕ್ಕೇ ಈ ಥರ ಎಲ್ಲ ಹಾಕ್ಕೊಂಡ್ರೆ ಬೆಸ್ಟ್ ಇಲ್ಲಿ, ಯಾಕಂದರೆ ಸೇಫ್ಟಿ ಕೂಡ ಇರುತ್ತೆ. ನೆಕ್ಸ್ಟ್ ಲಾಸ್ಟ್ ಇಯರಿಂಗ್ಸ್ ಬಂದ್ಬಿಟ್ಟು ಇದು ಕೂಡ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿದೆ. ನೋಡಿದ್ರಿ ಅಲ್ವಾ, ಈ ಮಿನಿ ಹಾಲ್ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಹಾಗೆಯೇ ನಾವು 2024 ಕಳೆದು ಈಗ 2025ಕ್ಕೆ ಕಾಲಿಡ್ತಾ ಇದ್ದೀವಿ. ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ಯಾವಾಗ್ಲೂ ಸುಖ, ಸಂತೋಷ, ಆಯಸ್ಸು, ಆರೋಗ್ಯ ಎಲ್ಲ ಕೊಟ್ಟು ದೇವರು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಿಮ್ಮೆಲ್ಲರಿಗೂ ನಾನು ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು 2025ಅಲ್ಲಿ ಏನೇನು ಅಚೀವ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಾ ಅದೆಲ್ಲ ಆಗಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ನನ್ನ ಫ್ಯಾಮಿಲಿ ಕಡೆಯಿಂದ ನಿಮ್ಮೆಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನಾನು ನ್ಯೂ ಇಯರಲ್ಲಿ ಮತ್ತೆ ಹೊಸ ಕಂಟೆಂಟ್ಸ್ ಜೊತೆ ನಿಮ್ಮನ್ನೆಲ್ಲರನ್ನೂ ಮೀಟ್ ಮಾಡ್ತೀನಿ. ಈ ಹೊಸ ವರ್ಷನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಿ. ನಾವು ಫ್ಯಾಮಿಲಿಯಿಂದ ದೂರ ಇರ್ತೀವಿ, ಸೊ ನಮಗೆ ಎಲ್ಲರೂ ಮಿಸ್ ಮಾಡ್ಕೊಳಂಗೆ ಆಗುತ್ತೆ ಈ ಥರ ಟೈಮ್ಗಳಲ್ಲಿ. ಇಂಡಿಯಾದಲ್ಲಿ ಫ್ಯಾಮಿಲಿ ಜೊತೆ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತೀವಿ, ಬಟ್ ಇಲ್ಲಿ ಬಂದಮೇಲೆ ನಾವು ಫ್ರೆಂಡ್ಸ್ ಜೊತೆ ಮಾಡಬೇಕಾಗತ್ತೆ. ಸೊ ನಾವು ಎಲ್ಲರನ್ನೂ ಈ ಟೈಮಲ್ಲಿ ಮಿಸ್ ಮಾಡ್ಕೊತೀವಿ. ಸೊ ನೀವು ಯಾರೆಲ್ಲ ನಿಮ್ಮ ಫ್ಯಾಮಿಲಿ ಜೊತೆ ಇದ್ದು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಅಷ್ಟೇ ಹ್ಯಾಪಿ ನ್ಯೂ ಇಯರ್. ಹಾಗೆಯೇ ನನ್ನ ಚಾನಲ್ ಈಗ 700 ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಿದೆ. ತುಂಬಾ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಒಂದು ಗಿವ್ ಅವೇ ಮಾಡೋಣ ಅಂತ ಇದ್ದೀನಿ. ನಾನು ಯಾವಾಗ 1000 ಸಬ್ಸ್ಕ್ರೈಬರ್ಸ್ನ ರೀಚ್ ಆಗ್ತೀನಿ ಒಂದು ಗಿವ್ ಅವೇ ಮಾಡ್ತೀನಿ. ಗಿವ್ ಅವೇ ರೂಲ್ಸ್ ಏನಪ್ಪಾ ಅಂತಂದರೆ, ನೀವು ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರಬೇಕು. ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವು ನನ್ನ ವಿಡಿಯೋಗೆ ಲೈಕ್ ಕೊಡಬೇಕು, ಹಾಗೆಯೇ ಕಮೆಂಟ್ ಮಾಡಬೇಕು. ಸೊ ಕಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ನೀವು ಯಾರೆಲ್ಲ ನನ್ನ ವೀಡಿಯೋಸ್ನ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಅಂತ. ಸೊ ಪ್ರತಿಯೊಂದು ಕಮೆಂಟನ್ನು ನಾನು ಓದ್ತೀನಿ. ಹಾಗೆಯೇ ಯಾರು ತುಂಬ ಒಳ್ಳೆ ಕಮೆಂಟ್ನ ಹಾಕ್ತೀರಾ ಅವ್ರಿಗೆ ನಾನು ಒಂದು ಗಿವ್ ಅವೇ ಕೂಡ ಮಾಡ್ತೀನಿ. ನಾನು 1000 ಸಬ್ಸ್ಕ್ರೈಬರ್ಸ್ ಆದಾಗ ಸೊ ಕನ್ಸಿಸ್ಟೆಂಟಾಗಿ ಯಾರು ನನಗೆ ಕಮೆಂಟ್ ಮಾಡ್ತಾರೆ, ಪಾಸಿಟಿವ್ ಫೀಡ್ಬ್ಯಾಕ್ನ ಕೊಡ್ತಾರೆ ನೋಡಿಕೊಂಡು ಒಬ್ಬರಿಗೆ ನಾನು ಗಿವ್ ಅವೇ ವಿನ್ನರ್ನ ಅನೌನ್ಸ್ ಮಾಡ್ತೀನಿ. ಸೊ ಇದನ್ನು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ.